ಓಕೆ, ನಮಸ್ತೆ. ನಾವು ಸೆರಾಕೇರ್ ಸರ್ಕಲ್ ಸೆಂಟರ್ ಇಂದ ಮಾತಾಡ್ತಿದ್ದೇವೆ. ಸೊ ಇವತ್ತಿನ ದಿವಸ ನಮ್ ಜೊತೆ ಶಾಂತಾರಾಮ್ ಅಪ್ಪ ಇದ್ದಾರೆ, ನಮಸ್ತೆ. ಹಾಗೇನೆ ಅನುಸಿ ಅಮ್ಮ ಇದ್ದಾರೆ, ನಮಸ್ತೆ. ಹಾಗೇನೆ ಇದು ಬೆಕ್ಕು ಕೂಡ ಇದೆ, ನಮಸ್ತೆ. ಓಕೆ, ಸೊ ನಮ್ಮ ಶಾಂತಾರಾಮ್ ಅಪ್ಪ ಥೆರಪಿ ಸ್ಟಾರ್ಟ್ ಮಾಡಿ 1 ತಿಂಗಳಾಯ್ತು. ಇವರು ಕಾವೂರಿಂದ ಬರ್ತಾ ಇದ್ದಾರೆ. ಸೊ ಥೆರಪಿಗೆ ಬರುವಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತಂತ ಅವರ ಹತ್ರನೇ ಕೇಳ್ಕೊಂಡ್ ಬರುವ. ನಮಸ್ತೆ ಅಪ್ಪ. ನಮಸ್ತೆ. ಓಕೆ, ಸೊ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ವಯೋಸಹಜ. ಇವಾಗ ನಾನು 57 ವರ್ಷ ರನ್ನಿಂಗ್. ಇವಾಗ ಏನು ಜಾಸ್ತಿ ಅಂತೇಳಿ ಅನ್ಸೋದಿಲ್ಲ, ಆದ್ರೂ ಸಮೇತನು ಇವತ್ತಿನ ಈ ವಾತಾವರಣದಲ್ಲಿ ನಾವು ತಿನ್ನುವಂತ ಆಹಾರವೇ ಮುಖ್ಯ. ಮತ್ತೆ ವಾತಾವರಣ ಎಲ್ಲಾ ರೀತಿಯಲ್ಲಿಯೂ ಕಲಬೆರಕೆ ಇದು ತಿನ್ನುವಾಗ ಅನಾರೋಗ್ಯಗಳು ಸ್ವಲ್ಪ ಬೇಗನೆ ಬರ್ತವೆ ಅಂತ ಹೇಳ್ಕೊಂಡು ಹೇಳ್ಬಹುದು. ಸೊ ಹಾಗಿರುವಾಗ ಸ್ವಲ್ಪ ಬ್ಲಡ್ ಶುಗರ್ ಲೆವೆಲ್ ಸ್ವಲ್ಪ ಬಾರ್ಡರ್ ಲೈನ್ ನಲ್ಲಿ ಇದೆ ಅಂತ ಹೇಳ್ಕೊಂಡು ಬ್ಲಡ್ ಚೆಕ್ ಮಾಡುವಾಗ ಡಾಕ್ಟರ್ ಹೇಳಿದ್ರು ಇನ್ನು ಮೇಲೆ ಸ್ವಲ್ಪ ಜಾಗ್ರತೆ ಇರಬೇಕು ಅಂತ ಹೇಳ್ಕೊಂಡು ಹೇಳಿದ ಕಾರಣ ಸ್ವಲ್ಪ ಹಾಗೇನು ಜಾಸ್ತಿ ಅನಾರೋಗ್ಯ ಅಂತ ಹೇಳ್ಕೊಂಡು ಏನಿಲ್ಲ, ಆದ್ರೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳುವ ರೀತಿಯಲ್ಲಿ ಒಂದು ಈ ಎಲ್ಲ ಥೆರಪಿಯನ್ನು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳುವ ಅಂತ ಹೇಳ್ಕೊಂಡು ಮನಸ್ಸಿಗೆ ಬಂತು. ಹಾಗೆ ಮತ್ತೆ ಇವಳು ಸಮೇತನು ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಸುರತ್ಕಲ್ ಸೆರಾಕೇರ್ನ ವಿಡಿಯೋಗಳನ್ನೆಲ್ಲ ನೋಡಿ ಹಾಗೆ ನಾವು ಹೋಗುವ ಅಂತ ಹೇಳ್ಕೊಂಡು ಅವಳು ಹೇಳಿದ್ಲು. ಅವಳಿಗೂ ಸಮೇತನು ಹಾಗೆ ನನಗೆ ಕೂಡ ಸ್ವಲ್ಪ ಕಾಫ್ ಮಸಲ್ಸ್ ಎಲ್ಲ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಿಲ್ಲುವಾಗ ಎಲ್ಲ ಕಾಲು ತುಂಬಾ ಹೊತ್ತು ನಿಲ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಕಾಲು ನಡುಗಿದ ಹಾಗೆಲ್ಲ ಆಗ್ತಾ ಇತ್ತು. ಹಾಗೆ ಅದು ಸುಮಾರು 1 ತಿಂಗಳಿಂದ ಇತ್ತು. ಹಾಗೆ ನೋಡುವ ಒಮ್ಮೆ, ನಾನಂದ್ರೆ ನಂಗೆ ಅಲೋಪತಿ ಅಂದ್ರೆ ಸ್ವಲ್ಪ ಅಲರ್ಜಿ ತರ, ಹಾಗೆ ಜಾಸ್ತಿ ನಂಗೆ ಅದು ಮತ್ತೆ ಟ್ಯಾಬ್ಲೆಟ್ ತಿಂದ್ರೆ ಮತ್ತೆ ಇನ್ನೊಂದೇನೋ ಶುರು ಆಗ್ತದೆ ಅಂತ ಒಂದು ಭಯ ಇತ್ತು. ಹಾಗೆ ಇದು ಏನು ಮೆಡಿಸಿನ್ ಇಲ್ಲ ಅಲ್ಲ, ಏನು ಟ್ಯಾಬ್ಲೆಟ್ ಇಲ್ಲ, ಮೆಡಿಸಿನ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಹಾಗೆ ಒಮ್ಮೆ ಟ್ರೈ ಮಾಡುವ ಅಂತ ಹೇಳಿ ಬಂದದ್ದು ನಾವು. ಮತ್ತೆ ನಂಗೆ 2-3 ಸೆಷನ್ ಅಲ್ಲಿ ನಂಗೆ ಒಳ್ಳೆ ರಿಸಲ್ಟ್ ಅಂತ ಫೀಲ್ ಆಯ್ತು. ಹಾಗೆ ನಾವು ಬಂದು 1 ವಾರದಲ್ಲೇ ನಾವು ಬುಕ್ ಮಾಡುವ, ನಂಗೆ ಇಷ್ಟ ಆಯ್ತು ಅದು ಪ್ರಾಡಕ್ಟ್ ಅಂತ ಹೇಳಿ ಹಾಗೆ ನಾವು ಬುಕ್ ಮಾಡಿದ್ವಿ. ನೀವು ಸೆರಾಕೇರ್ಗೆ ಬರುವಕ್ಕಿಂತ ಮುಂಚೆ ಈಗ ನೀವು ಹೇಳಿದ್ರೆ ತುಂಬಾ ಪ್ರಾಬ್ಲಮ್ಸ್ ಇತ್ತು, ಕಾಫ್ ಮಸಲ್ಸ್ ಪ್ರಾಬ್ಲಮ್ಸ್ ಇತ್ತು, ಅದಕ್ಕೆ ಏನಾದ್ರು ಅಂದ್ರೆ ನೀವು ಟ್ಯಾಬ್ಲೆಟ್ಸ್ ತರ ಎಲ್ಲ ಏನಾದ್ರು ಮಾಡಿದ್ರಾ? ಆಕ್ಚುಲಿ ನನಗೆ ಒಂದು 3-4 ತಿಂಗಳ ಹಿಂದೆ ತುಂಬಾ ಹುಷಾರಿಲ್ಲ ಆಯ್ತು. ಹಾಗೆ ಒಮ್ಮೆ ಬ್ಲಡ್ ಚೆಕ್ಅಪ್ ಮಾಡಿಸುವಂತ ನೋಡಿದಾಗ ಬ್ಲಡ್ ತುಂಬಾ ಕಡಿಮೆ ಉಂಟು ಬಾಡಿಯಲ್ಲಿ ಅಂತ ಹೇಳಿದ್ರು, ಮತ್ತೆ ಬೋನ್ಸ್ ವೀಕ್ ಇದೆ ಅಂತ ಹೇಳಿದ್ರು. ಹಾಗೆ ಅದ್ರಗೋಸ್ಕರ ಅವರು ಒಂದು 4 ಮಂತ್ಸ್ ಇದ್ದು ಇಂಜೆಕ್ಷನ್ ತಗೊಳ್ಬೇಕಂದ್ರೆ 15 ಡೇಸ್ಗೆ ಒಮ್ಮೆ ಇಂಜೆಕ್ಷನ್ ತಗೊಳ್ಬೇಕು, ಒಮ್ಮೆ ಒಂದು ಬ್ಲಡ್ ಇನ್ಕ್ರೀಸ್ ಆಗ್ಲಿಕ್ಕೆ, ಇನ್ನೊಂದು ಬೋನ್ ಸ್ಟ್ರಾಂಗ್ ಆಗ್ಲಿಕ್ಕೆ ಅಂತ ಇಂಜೆಕ್ಷನ್ ಇತ್ತು, ಮತ್ತೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಇತ್ತು. ಈಗ ನಾನು ಯಾವ್ದು ಟ್ಯಾಬ್ಲೆಟ್ಸ್ ಅಂತ ತಗೊಳ್ತೇನೆ. ಓಕೆ, ಸೊ ನಿಮ್ಗೆ ನೀವೇನಾದ್ರು ಟ್ಯಾಬ್ಲೆಟ್ಸ್ ತಗೊಳ್ತಿದ್ರಾ? ಟ್ಯಾಬ್ಲೆಟ್ ಅಂತೇಳಿ ಇವಾಗ ರೀಸೆಂಟ್ಲಿ ಯಾವುದೇ ಟ್ಯಾಬ್ಲೆಟ್ಸ್ ಇರ್ಲಿಲ್ಲ. ಒಂದು 3 ವರ್ಷದ ಹಿಂದೆ ಒಂದು ಸ್ವಲ್ಪ ಮೇಜರ್, ನಾನಂದ್ರೆ ವರ್ಕಿಂಗ್ ನಲ್ಲಿರೋ ತುಂಬಾ ಸ್ಟ್ರೆಸ್ಫುಲ್ ಜಾಬ್ ನಲ್ಲಿ ಇದ್ದೆ. ಸೊ ಸೌತ್ ಹೆಡ್ ಆಗಿ, ಆಪರೇಷನ್ಸ್ ಹೆಡ್ ಆಗಿ ನಾನು ಪೆಟ್ರೋಲಿಯಂ ಇದರಲ್ಲಿ ಇದ್ದೆ. ಸೊ ಅವಾಗ ಆಟೋಮೆಟಿಕಲಿ ಜಾಬ್ ಪ್ರೊಫೈಲ್ನಿಂದ ತುಂಬ ಟೆನ್ಷನ್ ಇತ್ತು, ಸ್ಟ್ರೆಸ್ ಇತ್ತು. ಅದರಿಂದಾಗಿ ಸ್ವಲ್ಪ ಸ್ಟ್ರೆಸ್ ಟೆನ್ಷನ್ಸ್ ಎಲ್ಲ ಜಾಸ್ತಿ ಆಗಿ ಪಲ್ಪಿಟೇಷನ್ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ನಿಂತಲ್ಲಿ ನಿಲ್ಲಕ್ಕಾಗದೆ ಕೈಕಾಲು ನರಳು ಶುರುವಾಗಿ ಆಮೇಲೆ ನಾನು ಜಾಬ್ ಬಿಡುವಂಥ ಪರಿಸ್ಥಿತಿ ಬಂತು. ಹಾಗಾಗಿ ಜಾಬ್ ಅದ ಕಾರಣ ಬಿಟ್ಟೆ. ಆ ಟೈಮ್ನಲ್ಲಿ ಸ್ವಲ್ಪ ಮಾತ್ರೆಗಳನ್ನೆಲ್ಲ ತಗೊಳ್ತಿದ್ದೆ. ಕಡೆಗೆ ಕ್ರಮೇಣ ಅದು ಕಂಟ್ರೋಲಿಗೆ ಬಂತು. ಆದರೆ ಡಾಕ್ಟ್ರು ಏನು ಹೇಳಿದ್ದಾರೆ ಅಂತ ಹೇಳಿದೋದಾದ್ರೆ, ನಿಮ್ಮ ಮೆಡಿಸಿನ್ಸ್ ಇದಕ್ಕೆಲ್ಲ ಏನಿಲ್ಲ, ನಿಮ್ಮ ಮೆಡಿಸಿನ್ ಏನಂತ ಹೇಳಿದ್ರೆ ನೀವು ಕೂಲ್ ಆಗಿರುವಂಥದ್ದು, ಸ್ಟ್ರೆಸ್ಫುಲ್ ಜಾಬ್ನಲ್ಲಿ ಎನ್ವೈರ್ಮೆಂಟ್ನಲ್ಲಿ ಇಲ್ಲದೆ ಕೂಲ್ನಲ್ಲಿ ಇದ್ದೋದಾದ್ರೆ ನೀವು ಪೀಸ್ಫುಲ್ ಆಗಿ ಇರ್ತೀರಿ ಅಂತ ಹೇಳ್ಕೊಂಡು. ಇದು ಸಾಧಾರಣ 3 ವರ್ಷದ ಹಿಂದಿನ ಕತೆ, 4 ವರ್ಷದ ಹಿಂದಿನ ಕತೆ. ಸೊ ಹಾಗೆ ಮತ್ತೆ ಅದೇ ರೀತಿಯಲ್ಲಿ ಇತ್ತು. ಬಟ್ ಇತ್ತೀಚೆಗೆ ಸ್ವಲ್ಪ ಟೈರ್ಡ್ನೆಸ್ ಫೀಲ್ ಆಗ್ತಿತ್ತು. ಸೊ ಏನಂತ ನೋಡಿದ್ರೆ ವಾಪಸ್ 4 ತಿಂಗಳಿಂದ ಬ್ಲಡ್ ಚೆಕ್ ಮಾಡಿದವಾಗ ಶುಗರ್ ಲೆವೆಲ್ ಬಾರ್ಡರ್ ಲೈನ್ ನಲ್ಲಿ ಇದೆ, ಇನ್ನು ಮೇಲೆ ಸ್ವಲ್ಪ ಜಾಗ್ರತೆ ಇರಿ ಅಂತ ಹೇಳಿದ್ರು. ಬಟ್ ಏನು ಮೆಡಿಸಿನ್ಸ್ ಏನು ಇರಲಿಲ್ಲ ಇತ್ತು. ಹಾಗೆ ಥೆರಪಿಗೆಲ್ಲ ಮಾಡಿ ಸ್ವಲ್ಪ ಪ್ರಿವೆಂಟಿವ್ ಮೇಂಟೆನೆನ್ಸ್ ಇರಲಿ ಅಂತ ಹೇಳ್ತೀನಿ. ಅಪ್ಪ ಮತ್ತೆ ಅಮ್ಮ ಪ್ರಿವೆನ್ಷನ್ಗೋಸ್ಕರ ಥೆರಪಿಯನ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಥೆರಪಿಗೆ ಬಂದು ನಿಮ್ಗೆ ಏನಿಲ್ಲ ಅಂದ್ರೆ ಎಷ್ಟು ಟೈಮ್ ಅಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಅನ್ನ ಕಂಟಿನ್ಯೂ? ಥೆರಪಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸೇಮ್ ಡೇನೆ ಒಂದ್ ರೀತಿಯಲ್ಲಿ ಬೆಡ್ ಮ್ಯಾಟ್ ನಲ್ಲಿ ಮಲಗಿ ಹೊರಗೆ ಬರುವಾಗ್ಲೇನೆ ತುಂಬಾ ಲೈಟ್ ಫೀಲ್ ಆಯ್ತು. ಅಂದ್ರೆ ಒಂದ್ ರೀತಿಯಲ್ಲಿ ಅಲ್ಲಿ ಕಂಪ್ಲೀಟ್ಲಿ ಸ್ವೆಟ್ಟಿಂಗ್ ಆಗಿ ಫುಲ್ ಎನರ್ಜೆಟಿಕ್ ಫೀಲ್ ಆಯ್ತು ಒಂದ್ಸಲಕ್ಕೆ. ಸೊ ಅದೇ ರೀತಿಯಲ್ಲಿ ಪ್ರತಿದಿನ ಅದೇ ರೀತಿಯಲ್ಲಿ ಆಗ್ತಿತ್ತು. ಸೊ ಹಾಗೆ ಇವಳಿಗೂ ಕೇಳಿದಾವಾಗ್ಲೂ ಅವಳು ಸಮೇತ ಅದೇ ಹೇಳಿದ್ಲು, ಒಳ್ಳೆ ಎನರ್ಜೆಟಿಕ್ ಫೀಲ್ ಆಗ್ತಾ ಇದ್ದೇವೆ, ರಿಲ್ಯಾಕ್ಸ್ ಆಗ್ತಾ ಇದೆ ಥೆರಪಿಯಿಂದಾಗಿ. ಹಾಗೆ ಫುಟ್ ಮಸಾಜರ್ ನಿಂದಲೂ ಸಮೇತ ಹಾಗೆ ತುಂಬಾ ರಿಲ್ಯಾಕ್ಸ್ ಸಿಗ್ತಿತ್ತು ಅವಳಿಗೂ. ಎಸ್ಪೆಷಲಿ ಕಾಲಿಗೆ ತುಂಬಾ ಕಾಫ್ ಮಸಲ್ ಪ್ರಾಬ್ಲಮ್ ಇರ್ಲಿಕ್ಕೆ ಹೋಗಿ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಮಸಾಜ್ ಎಲ್ಲ ಪಾಯಿಂಟ್ಸ್ಗಳು ಆಕ್ಟಿವೇಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಆದ ಕಾರಣ ಇದ್ದಿರ್ಬೋದು. ಇದರಿಂದ ತುಂಬಾ ಅದು ಸಹಾಯ ಆಯ್ತು. ಸೊ ನೀವು ಈಗ ಸೆರಾಕೇರ್ಗೆ ಬಂದು ನೀವು ಮಾತ್ರ ಈಗ ಆರೋಗ್ಯವನ್ನ ಪಡಿತಾ ಇಲ್ಲ, ಇನ್ನೂ 9 ಜನರಿಗೆ ಇನ್ಫಾರ್ಮೇಶನ್ ಅನ್ನ ಹೇಳಿ ಅವರಿಗೆ ಕೂಡ ಆರೋಗ್ಯವನ್ನು ಕೊಡುವಂತಹ ಪುಣ್ಯದ ಕೆಲಸ ಮಾಡಿದೀರಾ. ಸೊ ಅದರ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ? ಸರಿಯಾಗಿ ಹೇಳಿದಿರಿ. ಯಾಕಂತ ಹೇಳಿದ್ರೆ ಖಾಲಿ ನಾನೊಬ್ಬನೇ ಅಂದ್ರೆ ಒಬ್ಬನೇ ಒಂದು ಆರೋಗ್ಯದಲ್ಲಿ ಇದ್ರ ಕೂಡ ಎಲ್ಲವೂ ಬಂತು ಅಂತ ಹೇಳಿಲ್ಲ. ನಾನು, ನನ್ನ ಕುಟುಂಬ, ನನ್ನ ಪರಿಸರದಲ್ಲಿರುವವರು ಎಲ್ಲರೂ ಸೇರಿ ಎಲ್ಲರೂ ಒಳ್ಳೇದಾಗಿದ್ದು ಹೋದಾದ್ರೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ಹೇಳುವ ರೀತಿಯಲ್ಲಿ
ಎಲ್ಲರಿಗೂ ಒಂದು ಆರೋಗ್ಯ, ನನ್ನ ಹತ್ತಿರದಲ್ಲಿದ್ದವರಿಗೆಲ್ಲ ನೋಡಿ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಉಂಟಾ, ಇವರಿಗೆ ಹೆಲ್ತ್ ಪ್ರಾಬ್ಲಮ್ ಉಂಟಾ ಅಂತ. ಮುಖ್ಯವಾಗಿ ನನ್ನ ಮಗಳಿಗೆ, ಅವಳಿಗೆ ಈಗ ವರ್ಕಿಂಗು ಮತ್ತೆ ಸ್ವಲ್ಪ ಒಬೆಸಿಟಿ, ವೆಯ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಫಸ್ಟಿಗೆ ಇಮಿಡಿಯೇಟ್ಲಿ 2ನೇ ದಿನಕ್ಕೆ ನಾನು ಮಗಳಿಗೆ ಬಾ ಅಂತ ಹೇಳಿದೆ. ಸೊ ಅವಳು ಸಮೇತ ಬಂದು ತಪ್ಪದೆ ದಿವಸ ಸಾಯಂಕಾಲ ಅವಳು ಸುರತ್ಕಲ್ NITಕೆಯಿಂದ ವಾಪಸ್ ಬರುವಾಗ ಸೇರಾಕೆರೆಗೆ ಬಂದು ಟ್ರೀಟ್ಮೆಂಟ್ ಮಾಡಿಯೇ ಮನೆಗೆ ಬರ್ತಾಳೆ. ಹಾಗೆ ಮತ್ತೊಬ್ಬರು ಅಂತ ಹೇಳ್ಕೊಂಡು ನಾನು ಮತ್ತೆ ಹೇಳಿದೆ, ನನಗೂ ಗೊತ್ತಿತ್ತು ಅವಳ ಒಟ್ಟಿಗಿರುವ ಕಲೀಗಿಗೆ ಟೈಪ್ 1 ಡಯಾಬಿಟಿಕ್ ಇತ್ತು, ಅವನಿಗೂ ಕರ್ಕೊಂಡು ಬಾ ಅಂತ ಹೇಳಿದೆ. ನಾನೇ ಹೇಳಿ ಅವಳ ಮೇಲೆ ಪ್ರೆಷರ್ ಹಾಕಿ ನಿನ್ನೊಟ್ಟಿಗೆ ಕರ್ಕೊಂಡು ಬಾ, ಅವನಿಗೂ ಸಮೇತನೂ ಆರೋಗ್ಯ ಸಿಗ್ಲಿ, ಏನಾದರೂ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಹೇಳ್ಕೊಂಡು ಅದೇ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಸಮೇತನೂ ಅವನಿಗೂ ಉಂಟು. ಸೊ ಅದೇ ರೀತಿಯಲ್ಲಿ ಮತ್ತೆ ಕಡೆಗೆ ಇವಳ ಸಿಸ್ಟರ್ ಇರ್ಬೋದು, ಬ್ರದರ್ ಇರ್ಬೋದು, ಅವರಿಗೂ ಸಮೇತನೂ ಬರ್ಲಿಕ್ಕೆ ಹೇಳಿದೆ, ಅವರು ಸಮೇತನೂ ಬಂದರು. ಹಾಗೆ ಹೀಗೆ ರೀತಿಯಲ್ಲಿ ನನಗೆ ತಿಳಿದವರ ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಎಲ್ಲರಿಗೂ ಕರ್ಕೊಂಡು ಬಂದೇನೆ. ಆದ್ರಿಂದ ಅವರಿಗೂ ಸಮೇತನೂ ಈ ಥೆರಪಿಯಿಂದ ಒಂದು ಒಳ್ಳೆ ಆರೋಗ್ಯ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಅವರಿಗೆ ಹೆಚ್ಚಿನ ಜನರಿಗೆ ಹೇಳಲಿಕ್ಕಾಯ್ತು. ಅವರನ್ನೆಲ್ಲ ಕರ್ಕೊಂಡು ಬಂದಿದ್ದೇನೆ. ಈಗ ನೀವು ಮನೆಗೆ 2 ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀರಾ, ಜೇಡ್ ಮ್ಯಾಟ್ ಅನ್ನ ಪರ್ಚೇಸ್ ಮಾಡಿದ್ದೀರಾ, ಹಾಗೆ ಜೇಡ್ ಫುಟ್ ಮಸಾಜರ್ ಅನ್ನ ಪರ್ಚೇಸ್ ಮಾಡಿದ್ದೀರಾ. ಸೊ ಯಾವ ಒಂದು ಉದ್ದೇಶಕ್ಕೋಸ್ಕರ ನೀವು ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕಾಯ್ತು? ಒಂದನೇದಾಗಿ ನಮಗೆ ಇಲ್ಲಿ ಮನೆಯಿಂದ ಸುರತ್ಕಲ್ ಸೇರಾಕೆರೆಗೆ ಅಂತ ಹೇಳಿದ್ರೆ ಒಂದು 10 ಕಿಲೋಮೀಟರ್ ದೂರ ಆಗ್ತದೆ. ಸೊ ಪ್ರತಿದಿನ ಹೋಗಿ ಬರುವುದು ಸಮೇತನೂ ಒಂದು ಇನ್ಕನ್ವೀನಿಯಂಟ್ ಆಗ್ತಿತ್ತು. ನಮ್ಮ ದೈನಂದಿನ ಕೆಲಸ, ಬೆಳಿಗ್ಗೆ ಹೊತ್ತು ದೇವರ ಪೂಜೆ ಅಂತೇಳಿ ಮಾಡ್ಕೊಂಡು ಯಾರಾದ್ರೂ ಗೆಸ್ಟ್ಗಳು ಬರ್ತಾ ಇರ್ತಾರೆ, ಹಾಗಾಗಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದು ಅಲ್ಲದೆ ದಿನದಲ್ಲಿ 1 ಗಂಟೆ ಹೊತ್ತು ಸೇರಾಕೆರೆಗೆ ಹೋಗಿ ಅಲ್ಲಿ ಮಾಡುವಂತ ಥೆರಪಿ ನಮಗೆ ಮತ್ತೂ ಸ್ವಲ್ಪ ಜಾಸ್ತಿ ಮಾಡಿದೋದಾದ್ರೆ ಮತ್ತೂ ಒಂದು ನಮಗೆ ಉತ್ತಮ ಆರೋಗ್ಯ ಆದಷ್ಟು ಬೇಗ ಸಿಗ್ತದೆ, ಮತ್ತೆ ತುಂಬಾ ಇಂಪ್ರೂವ್ಮೆಂಟ್, ಲಾಭ ಜಾಸ್ತಿ ಆಗ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ಮನೆಯಲ್ಲೇ ಇದ್ದದೌದಾದ್ರೆ ನಮ್ಮ ಬಿಡುವಿನ ಸಮಯದಲ್ಲಿ ಬೆಳಿಗ್ಗೆ ಸಂಜೆ ಹೀಗೆ ಎಲ್ಲ ಸಮಯದಲ್ಲಿಯೂ ಸಮೇತನು ಇದು ಬೇಕೆಂದೆನಿಸಿದಾಗೆಲ್ಲ ಥೆರಪಿಯನ್ನ ಪಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅದರಿಂದ ಮತ್ತು ಲಾಭ ಜಾಸ್ತಿ ಆಗ್ತದೆ, ನಮ್ಮ ಆರೋಗ್ಯ ತುಂಬಾ ಸುಧಾರಣೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಕೂಡಲೇ ಇದನ್ನೊಂದು ಪರ್ಚೇಸ್ ಮಾಡಿ ಮನೆಯಲ್ಲೇ ಇದರ ಥೆರಪಿಯನ್ನ ಕಂಟಿನ್ಯೂ ಆಗಿ ಮಾಡ್ತಾ ಇರುವ ಅನ್ನುವಂಥ ಉದ್ದೇಶದಿಂದ ಕೂಡಲೇ ಇದನ್ನ ಪರ್ಚೇಸ್ ಮಾಡಿ. ಇದಕ್ಕೆ ಪ್ರಾಡಕ್ಟ್ಸ್ಗೆ ಹಾಕಿದಂತ ಅಮೌಂಟ್ ವೇಸ್ಟ್ ಅಂತ ಆಯ್ತಾ? ಈ ಪ್ರಾಡಕ್ಟ್ಗೆ ಯಾರೇ ಆಗ್ಲಿ, ನಾನಾಗ್ಲಿ ಅಥವಾ ಇತರರಾಗ್ಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅದು ಅದರ ಮೇಲಿರುವ ಉದ್ದೇಶವನ್ನ ಸೂಚಿಸ್ತದೆ. ಈಗ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ನಮಗೆ ಒಳ್ಳೆಯ ಆರೋಗ್ಯ ಪಡೆಯುವಂತದ್ದು. ಆ ಮೂಲ ಉದ್ದೇಶ ಅದಾಗಿರುವಾಗ ಆರೋಗ್ಯವೊಂದು ನಮಗೆ ಸಿಗುವುದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಅದೇ ಅನಾರೋಗ್ಯ ಆದ ಕೂಡಲೇ ಅದರ ಬೆಲೆ ಕೂಡಲೇ ಗೊತ್ತಾಗ್ತದೆ, ಆಸ್ಪತ್ರೆಗೆ ಖರ್ಚು ಮಾಡುವಂತದ್ದು. ಆದ್ರಿಂದ ಈ ಅನಾರೋಗ್ಯ ಬಾರದೆ ಆರೋಗ್ಯವಾಗಿರ್ಲಿಕ್ಕೆ ಇದು ಯಾವಾಗ ಸಹಕಾರಿಯಾಗಿ ಇರ್ತದೆ ಅದರಲ್ಲಿ ಮಾಡುವಂತದ್ದು ಎಕ್ಸ್ಪೆನ್ಸಸ್ ಇನ್ವೆಸ್ಟ್ಮೆಂಟ್ ಆಗ್ತದೆ, ನಾಟ್ ವೇಸ್ಟ್, ಇಟ್ ಈಸ್ ಇನ್ವೆಸ್ಟ್. ಸೊ ಇನ್ವೆಸ್ಟ್ ಅನ್ನುವಂತ ಒಂದು ಉದ್ದೇಶವನ್ನು ತೆಗೆದುಕೊಂಡ್ರೆ ಯಾವುದೇ ಆದ್ರೂ ಒಳ್ಳೆದಿದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೋದಾದ್ರೆ ಅದರಿಂದ ಲಾಭವೇ ಆಗ್ತದೆ. ಅದೇ ರೀತಿಯಲ್ಲಿ ಇದರಲ್ಲಿ ನಾವು ಏನು ಹಣವನ್ನ ಖರ್ಚು ಮಾಡಿದ್ದೇವೆ ಅದರಿಂದ ನಮ್ಗೆ ಲಾಭವೇ ಆಗಿದೆ, ತುಂಬಾ ಒಳ್ಳೆ ಆರೋಗ್ಯ ಸಿಗ್ತಾ ಇದೆ. ಅದೇ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈಗ ನೀವು ಸೆರಾಕೆರೆಗೆ ಬರುವಾಗ ನಿಮ್ಗೆ ಒಂದು 45 ಮಿನಿಟ್ಸ್ ಥೆರಪಿ ನಾವು ಕೊಡ್ತೀವಿ. ಮನೆಯಲ್ಲಿ ನೀವು ಎಷ್ಟು ಟೈಮ್ ಯೂಸ್ ಮಾಡ್ತೀರಿ? ಮನೆಯಲ್ಲಿ ನಾನು ನಾರ್ಮಲಿ ಬೆಳಿಗ್ಗೆ ಎದ್ದ ಕೂಡಲೇ ಒಂದು 5:30ಗೆಲ್ಲ ಎದ್ದು 1 ಲೀಟರ್ ನೀರು ಕುಡಿದು ಆಮೇಲೆ ನಾನು ಮ್ಯಾಟ್ ಥೆರಪಿ ಸ್ಟಾರ್ಟ್ ಮಾಡ್ತೇನೆ. ಸೊ ಆಲ್ಮೋಸ್ಟ್ 1 ಅವರ್ to 1 hour 15 ಮಿನಿಟ್ಸ್ ತನಕ ಮಾಡ್ತೇನೆ ನಾನು. ಅದರ ನಂತರ ಮತ್ತೆ ನಂಗೆ ಮಧ್ಯ ಮಧ್ಯೆ ಎಲ್ಲಿಯಾದ್ರೂ ಫ್ರೀ ಟೈಮ್ ಅಂತ ಅನ್ನಿಸಿದಾಗ ಸ್ವಲ್ಪ ರೆಸ್ಟ್ ಬೇಕು ಅಂತ ಕೂತ್ಕೊಳ್ಳುವಾಗ ನಾನು ಫುಡ್ ಥೆರಪಿಯನ್ನ ಮಾಡ್ತೇನೆ. ನಮ್ಮ ಸೆರಾಕೆರೆಗೆ ಬರುವಂತಹ ಅಪ್ಪ ಅಮ್ಮಂದಿರು ಅವರಿಗೆ ಏನ್ ಹೆಲ್ತ್ ಅಡ್ವೈಸ್ ಅನ್ನ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಸೆರಾಕೆರೆಗೆ ಬರುವಂತ ಎಲ್ಲ ಅಪ್ಪ ಅಮ್ಮಂದರಿಗೆ ನನ್ನದಾದಂತ ಒಂದು ಸೂಚನೆ ಅಥವಾ ಸಲಹೆ, ನಾನು ಏನು ಸ್ವಂತಕ್ಕೆ ಅನುಭವಿಸಿದ್ದೇನೆ ಅದನ್ನೇ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಪ್ರಾಯ ಸಹಜವಾಗಿ ಅನಾರೋಗ್ಯ ಬರುವಂತದ್ದು ಸಹಜವೇ. ಸೊ ಆದ್ರಿಂದ ಎಲ್ಲ ಅಪ್ಪ ಅಮ್ಮನವರು ಸಮೇತನು ಪ್ರಾಯ ಆದಾಗೆ ಅವರಿಗೆ ಅನಾರೋಗ್ಯಗಳು ಬಂದು ಬೇಡ ಅಂತ ಹೇಳಿದರೂ ಸಮೇತನು ಬರ್ತವೆ. ಆದುದರಿಂದ ಎಲ್ಲರೂ ಸಹ ಈ ರೀತಿಯ ಥೆರಪಿಯನ್ನ ಒಂದು ತಮ್ಮ ದೈನಂದಿನ ಜೀವನದಲ್ಲಿಯೇ ಒಂದು ಪಾರ್ಟ್ ಅಂಡ್ ಪಾರ್ಸೆಲ್ ಆಗಿ ಅವರು ಅದನ್ನ ಕಂಟಿನ್ಯೂ ಥೆರಪಿಯನ್ನ ಮನೆಯಲ್ಲಿ ಈ ರೀತಿಯಲ್ಲಿ, ಇಲ್ಲ ಅನಾನುಕೂಲ ಇದ್ದಲ್ಲಿ ಸೆರಾಕೆರೆಗೆ ಸಮೇತನು ಅವರ ಅನುಕೂಲವಾಗುವ ಸಮಯದಲ್ಲಿ ಪ್ರತಿನಿತ್ಯ ತಪ್ಪದೇ ಬಂದು ಈ ರೀತಿಯ ಒಂದು ಥೆರಪಿಯನ್ನ ಪಡೆಯೋದ್ರಿಂದ ಅವರಿಗೆ ತುಂಬಾ ಒಳ್ಳೆಯ ಆರೋಗ್ಯ ಅವರಿಗೆ ಸಿಗ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ತುಂಬಾ ಅನುಕೂಲ ಆಗ್ತದೆ. ಸೊ ಆರೋಗ್ಯವಂತರಾಗಿ ಖುಷಿಯಲ್ಲಿ ಜೀವನವನ್ನು ನಡೆಸಬಹುದು ಅನ್ನುವಂತ ಒಂದು ಮಾತನ್ನ ಹೇಳಲಿಕ್ಕೆ ಸೆರಾಕೆರೆಗೆ ಬಂದಾಗ ನನ್ನ ಒಂದು ಅನುಭವ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನಂತ ಹೇಳಿದೋದಾದ್ರೆ ಮೊದಲು ಬರುವಾಗ ಎಲ್ಲದೂ ಫ್ರೀ ಅಂತೆ ಅಂದ್ರೆ ಇದರದ್ದು ಏನು ಅಂತ ಹೇಳ್ಕೊಂಡು ಅರ್ಥ ಆಗ್ತಾ ಇಲ್ಲ ಇತ್ತು. ಆಮೇಲೆ ಅಲ್ಲಿ ಬಂದ ನಂತರ ಗೊತ್ತಾಯ್ತು. ಸೊ ಆದ್ರೆ ಇಷ್ಟೆಲ್ಲ ಒಂದು ಆರೋಗ್ಯ ಬೆನಿಫಿಟ್ಸ್ ಅಷ್ಟು ಸುಲಭದಲ್ಲಿ ಬೇಗ ಬರ್ತದಾ ಅನ್ನುವಂಥದ್ರ ಬಗ್ಗೆ ಒಂದು ಸಂಶಯ ಇತ್ತು. ಇದು ಇರ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು. ಬಟ್ ಇವಾಗ ಹೆಚ್ಚು ಕಡಿಮೆ 1 ತಿಂಗಳಾಯ್ತು, ನಾನು 1 ತಿಂಗಳು 5 ದಿನ ಆಯ್ತು ಈಗ ಆ ಲೆಕ್ಕದಲ್ಲಿ.
ಸೊ ಬಂದಾವಾಗಲೇ ಒಂದು ವಾರದೊಳಗೇನೆ ನಮಗೆ ಇದರ ಅನುಭವ ಲಾಭ ಆಗ್ಲಿಕ್ಕೆ ಶುರು ಆಯ್ತು. ಹಾಗೆ ಅಲ್ಲಿ ಬ್ಯೂಟಿ ವಾಟರ್ ಥೆರಪಿಯಲ್ಲಿ ನೋಡಿದವಾಗ ಬ್ಯೂಟಿ ವಾಟರ್ ನಲ್ಲಿ ಹೀಗೆ ಆಗ್ತದೆ ಅಂತ ಹೇಳಿದವಾಗ ಅಲ್ಲಿ ಬ್ಯೂಟಿ ವಾಟರ್ ನಲ್ಲಿ ನಾನು ಕಾಲನ್ನ ಇಟ್ಟು ಅಲ್ಲಿ 20 ಮಿನಿಟ್ಸ್ ಅಲ್ಲಿ ಇಟ್ಕೊಂಡು ಕೂತ್ಕೊಂಡೆ. ಹಾಗೆ ಒಂದು 2 ದಿನ ಆಗೋದ್ರೊಳಗೆ ಹೀಗೆ ಮನೆಯಲ್ಲಿ ಕೂತ್ಕೊಂಡಿರುವಾಗ ಕಾಲನ್ನ ನೋಡಿ ಮಗಳು ಹೇಳಿದ್ಲು, ನಿನ್ನ ಕಾಲಿನಲ್ಲಿ ಕ್ರ್ಯಾಕ್ ಹಿಲ್ಸ್ ಗಳು ಎಲ್ಲ ಹೋಗಿದ್ದಾವೆ, ಇವಾಗ ಇಲ್ಲಲ್ಲ ಏನು ಅಂತ ಹೇಳ್ಕೊಂಡು. ನಾನು ಅದನ್ನ ಅಬ್ಸರ್ವ್ ಮಾಡ್ಲಿಲ್ಲ ಇತ್ತು. ಅವಳು ಹೇಳಿದ ಮೇಲೆ ನೋಡಿದೆ, ಹೌದಲ್ಲ ಅಂತ ಹೇಳ್ಕೊಂಡು ನನಗೂ ಸಹ ಆಶ್ಚರ್ಯ ಆಯ್ತು. ಅಂದ್ರೆ 3 ದಿನದೊಳಗೆ ಕ್ರ್ಯಾಕ್ ಹಿಲ್ಸ್ ಗಳು ಯಾವ ಒಂದು ಮೆಡಿಸಿನ್ ಹಚ್ಚಿದ್ರು ಸಮೇತ ಅಷ್ಟು ಬೇಗ ಕ್ಯೂರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲದ್ದು ಈ ಬ್ಯೂಟಿ ವಾಟರ್ ನಲ್ಲಿ ಸಮೇತ ನಾನು ಸ್ವಂತ ಅನುಭವದಲ್ಲಿ ಹೇಳ್ತಿದ್ದೇನೆ. ಹಾಗೆ ಸಹ ಅಲ್ಲಿ ಸೆರಾಕೇರ್ ನಲ್ಲಿ ಹೇಳ್ತಿದ್ರು ಆ ಬ್ಯೂಟಿ ವಾಟರ್ ನ ಒಂದು ಉಪಯೋಗ ಮತ್ತೆ ಅದರಿಂದ ಒಳ್ಳೆ ಲಾಭಗಳನ್ನೆಲ್ಲ. ತಲೆಗೂ ಸಮೇತನು ಬೋಲ್ಡ್ ಹೆಡ್ ಆ ದಿವಸ ಮೇಡಮ್ ಪಾಠ ಮಾಡುವಾಗ ಹೇಳ್ತಿದ್ರು, ತಲೆಗೂ ಸಮೇತನು ಬೋಲ್ಡ್ ಹೆಡ್ ಇರುವವರು ಅವರು ಸಮೇತ ಬ್ಯೂಟಿ ವಾಟರ್ ಅನ್ನ ತಲೆಗೆ ಸ್ಪ್ರೇ ಮಾಡ್ಕೊಂಡ್ರೆ ಕೂದಲು ಸಮೇತನು ಓದೋದು ಬರ್ತದೆ ಅಂತ ಹೇಳ್ಕೊಂಡು ಹಾಗೆ ಈಗ ಹೇಳ್ತಿದ್ದಾರೆ. ನನಗೆ ಕಾಣ್ತಾ ಇಲ್ಲ ಮನೆಯಲ್ಲಿ ಸ್ವಲ್ಪ ಕೂದಲುಗಳು ಸ್ವಲ್ಪ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತ. ಆದ್ರೆ ಇಷ್ಟು ಬೇಗ ಈ ರಿಸಲ್ಟ್ಸ್ ಗಳೆಲ್ಲ ಬರ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಒಂದು ಆಶ್ಚರ್ಯವೇ ಅಂತ ಹೇಳ್ಬಹುದು. ಸೊ ಆದ್ರಿಂದ ಇದರಿಂದ ರಿಯಲಿ ಬೆನಿಫಿಟ್ಸ್ ಗಳು ಇದ್ದಾವೆ. ಇಷ್ಟು ಶಾರ್ಟ್ ಟೈಮ್ ನಲ್ಲಿ ನಮಗೆ ಅಂತೂ ಈ ರೀತಿಯಲ್ಲಿ ಒಂದು ಅನುಭವಕ್ಕೆ ಬಂದಿದೆ. ನಮ್ಮ ಸ್ವಂತ ಅನುಭವನ ಈ ರೀತಿಯಲ್ಲಿ ಹೇಳಿ. ಓಕೆ, ಸೊ ನೋಡಿದ್ರಲ್ವಾ ಯಾವ ರೀತಿಯಲ್ಲಿ ನಮ್ಮ ಶಾಂತಾರಾಮಪ್ಪ ಹಾಗೇನೆ ಅನುಸೂಯ ಅಮ್ಮನಿಗೆ ಎಷ್ಟು ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ. ಸೊ ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ನಮ್ಮ ವೀಕ್ಷಕರಿಗೆ ನಾನು ಇದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಕೂಡ ಸೆರಾಕೇರ್ ಸುರತ್ಕಲ್ಗೆ ವಿಸಿಟ್ ಮಾಡಿ. ನಿಮ್ಗೆ ಲೊಕೇಶನ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.